ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಗೈಸ್, ತುಂಬ ಜನ ಕ್ವಶನ್ ಮಾಡಿದ್ರಿ, ಹಾಗೆ ಕಾಮೆಂಟ್ಸ್ ಮಾಡಿದ್ರಿ. ಮೇಡಮ್, ವೆಯ್ಟ್ ಲಾಸ್ ರಾಗಿ ಮುದ್ದೆ ತಿಂದರೆ ವೆಯ್ಟ್ ಲಾಸ್ ಆಗುತ್ತಾ, ತಿಳಿಸಿ ಪ್ಲೀಸ್ ಅಂತ. ಹೌದು, ರಾಗಿ ಮುದ್ದೆ ತಿನ್ನೋದ್ರಿಂದ ತೂಕನೂ ಇಳಿಸ್ಕೊಬೋದು, ಹಾಗೆ ಶುಗರ್ನ ಕಂಟ್ರೋಲಲ್ಲಿ ಕೂಡ ಇಟ್ಕೊಬಹುದು, ಹಾಗೆ ದಿನವಿಡೀ ಎನರ್ಜೆಟಿಕ್ ಆಗಿ ಇರಬಹುದು. ಅದಕ್ಕೆ ಹೇಗೆ ತಿನ್ನಬೇಕು, ಯಾವ ಟೈಮಲ್ಲಿ ತಿನ್ನಬೇಕು, ವೆಯ್ಟ್ ಲಾಸ್ ಆಗಬೇಕು ಅಂದರೆ ಹೇಗೆ ತಿನ್ನಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗೆ ರಾಗಿಲಿ ಲಾಟ್ ಆಫ್ ನ್ಯೂಟ್ರಿಷನ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಮುದ್ದೆ ತಿಂದರೆ ಡೈಜೆಷನ್ನೇ ಬರೋದಿಲ್ಲ, ಅಂದರೆ ಸರಿಯಾಗಿ ಮೋಷನ್ಗೆ ಹೋಗೋದಿಲ್ಲ, ಕಟ್ಕೊಳ್ಳುತ್ತೆ, ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಈ ರೀತಿ ಪ್ರಾಬ್ಲಮ್ ಇರೋರು ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗೋದಿಲ್ಲ. ಸೊ ಅವ್ರು ಕೂಡ ರಾಗಿ ಮುದ್ದೆ ತಿಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ, ರಾಗಿ ಮುದ್ದೆ ತಿಂದು ಹೆಲ್ದಿ ಆಗಿರೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣಿಸ್ತಿರೋ ರೆಡ್ ಅಕ್ಷರದ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲ್ಗೆ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ, ಹಾಗೆ ತಪ್ಪದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ನಮ್ಮ ವಿಡಿಯೋಸ್ ನೋಟಿಫಿಕೇಷನ್ ಬರುತ್ತೆ, ನೀವು ಕೂಡ ಎಲ್ರಿಗಿಂತ ಮುಂಚೆ ವಿಡಿಯೋಸ್ನ ನೋಡಬಹುದು. ದಿನನಿತ್ಯ ಒನ್ ಟೈಮಲ್ಲಿ ನೀವು ಮುದ್ದೆ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳು, ವೈಟಮಿನ್ಸ್ ಕೂಡ ಇದೆ, ಅದರಲ್ಲಿ ಮಿನರಲ್ಸ್ ಕೂಡ ಇದೆ, ಹಾಗೆ ಪ್ರೋಟೀನ್, ಫೈಬರ್ ಕೂಡ ಇರುತ್ತೆ ಮುದ್ದೆಯಲ್ಲಿ. ಮಿನರಲ್ಸ್ಗೆ ಹೋದರೆ ಏನಿರುತ್ತೆ ಅಂದರೆ ಕ್ಯಾಲ್ಶಿಯಮ್ ಇರುತ್ತೆ, ಐರನ್ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ. ಇದು ನಮ್ಮ ಬೋನ್ ಸ್ಟ್ರೆಂತ್ನ ಯಾವಾಗೂ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುತ್ತೆ, ಹಾಗೆ ಮೂಳೆಗಳ ನೋವು ಬರದೇ ಇರೋ ಥರ, ಕಾಲುಗಳ ನೋವು ಬರದೇ ಇರೋ ಥರ ಕಾಪಾಡುತ್ತೆ. ವೈಟಮಿನ್ಸ್ಗೆ ಹೋದರೆ ಫಾಲಿಕ್ ಆಸಿಡ್ ಇರುತ್ತೆ, ಇದು ಪ್ರೆಗ್ನೆನ್ಸಿಲಿ ಪ್ರತಿಯೊಬ್ಬರಿಗೂ ಟಾಬ್ಲೆಟ್ ರೀತಿಯೇ ಕೊಟ್ಟಿರ್ತಾರೆ, ಇದು ನಮ್ಮ ಮುದ್ದೆಯಿಂದ ನಮಗೆ ಸಿಗುತ್ತೆ. ಹಾಗೆ ವೈಟಮಿನ್ ಸಿ ಇರುತ್ತೆ, ವೈಟಮಿನ್ ಇ ಇರುತ್ತೆ, ಥೈಮಿನ್, ನೈಸಿಕ್, ಈ ರೀತಿ ವೈಟಮಿನ್ಸ್ ನಮ್ಮ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಕಾರ್ಬೋಹೈಡ್ರೇಟ್ ಕೂಡ ಇರುತ್ತೆ, ನಮ್ಮ ದೇಹಕ್ಕೆ ಬೇಕಾಗಿರೋ ಎನರ್ಜಿನ ಒದಗಿಸಿ ಕೊಡುತ್ತೆ. ಹಾಗೆ ಪ್ರೋಟೀನ್ ಕೂಡ ಇರುತ್ತೆ, ಇದರಿಂದ ನಮ್ಮ ಹೊಟ್ಟೆ ತುಂಬದಾಗಿರುತ್ತೆ ತುಂಬ ಹೊತ್ತು. ಹಾಗೆ ಇದು ಶುಗರ್ನ ಹೇಗೆ ಕಂಟ್ರೋಲ್ ಮಾಡ್ಕೊಬೋದು ರಾಗಿ ಮುದ್ದೆ ತಿನ್ನೋದ್ರಿಂದ ಅಂದರೆ, ನಮ್ಮ ದೇಹಕ್ಕೆ ನಾವು ಮುದ್ದೆನ ಪರ್ ಡೇ ಒಂದು ಟೈಮಲ್ಲಿ ತಿನ್ನಬೇಕಾಗತ್ತೆ. ವೆಯ್ಟ್ ಲಾಸಲ್ಲಾಗಿರ್ಬೋದು, ಹಾಗೆ ನಾರ್ಮಲ್ ಪೀಪಲ್ಸ್ ಆಗಿರ್ಬೋದು, ಶುಗರ್ ಇರೋರಾಗಿರ್ಬೋದು, ಒಂದೇ ಊಟನ 3 ಟೈಮು ತಿನ್ನಬಾರ್ದು. ಯಾಕಂದರೆ ಒಂದು ಊಟದಲ್ಲಿ ನಮ್ಮ ದೇಹಕ್ಕೆ ಏನು ಸಿಗಬೇಕೋ ಅದು 1 ಟೈಮ್ಗೆ ಸಿಕ್ಬಿಡತ್ತೆ. ಹಾಗಾಗಿ ನೀವು ಚೇಂಜ್ ಮಾಡಿ ತಿನ್ನಬೇಕು. ಒಂದೇ ಥರದ್ದು ನಾವು ತಿಂತೀವಿ ಅಂದರೆ ಒಂದೇ ಥರದ ಪೋಷಕಾಂಶಗಳು ಸಿಗುತ್ತೆ, ಮತ್ತು ಬೇರೆ ಥರದ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗಲ್ಲ. ಆವಾಗ ನಮ್ಮ ಬಾಡಿ ಕರೆಕ್ಟಾಗಿ ಆಕ್ಟಿವೇಟ್ ಆಗಲ್ಲ. ಅಂದರೆ ಇವಾಗ ದಪ್ಪ ಇರ್ತೀವಿ ಅಂತ ಅಂದ್ಕೊಳ್ಳಿ, ದಪ್ಪ ಇರೋರು ನಾವು 3 ಟೈಮ್ ಮುದ್ದೆ ತಿಂದುಬಿಡ್ತೀವಪ್ಪ, ಸಣ್ಣ ಆಗ್ತಾರಂತೆ ಮೇಡಮ್ ಹೇಳಿದ್ದಾರೆ ಅಂತ ಬೆಳಿಗ್ಗೆ ಮಧ್ಯಾಹ್ನ ನೈಟು ಎಲ್ಲನೂ 3 ಟೈಮು ಮುದ್ದೆ ತಿಂತೀರ. ಇವನ್ ನಮ್ಮ ದೇಹಕ್ಕೆ ಒಂದು 60 kgs ಇರೋರಿಗೆ 60% ಪ್ರೋಟೀನೇ ಬೇಕಾಗತ್ತೆ. ನಾವು 3 ಟೈಮು ಮುದ್ದೆ ತಿಂದಿದ್ದೀವಿ ಅಂದರೆ ನಮಗೆ ಏನಿಲ್ಲ ಅಂದ್ರೂ ಒಂದು 25 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಇನ್ನು ಮಿಕ್ಕಿರೋದು ಸಿಗೋದಿಲ್ಲ. ಆವಾಗ ನಮ್ಮ ಬಾಡಿ ಆ್ಯಕ್ಟಿವೇಟ್ ಆಗೋದಿಲ್ಲ, ಅಂದರೆ ನಮ್ಮ ಆರ್ಗನ್ಸ್ ಎಲ್ಲ ಕಾರ್ಯಚಟುವಟಿಕೆಗಳು ಕರೆಕ್ಟಾಗಿ ಮಾಡೋದಿಲ್ಲ. ಆವಾಗ ವೆಯ್ಟ್ ರಿಡ್ಯೂಸಿಂಗ್ ಕೂಡ ಆಗೋದಿಲ್ಲ. ನಮ್ಮ ದೇಹಕ್ಕೆ ಏನೆಲ್ಲ ಪೋಷಕಾಂಶಗಳು ನಾವು ಕರೆಕ್ಟಾಗಿ ಕೊಡಬೇಕು ಅದನ್ನೆಲ್ಲ ಕರೆಕ್ಟಾಗಿ ಕೊಟ್ಟಾಗಲೇ ದೇಹ ಕರೆಕ್ಟಾಗಿ ಫಂಕ್ಷನ್ ಮಾಡೋದು. ಬೆಸ್ಟ್ ಅಂತ ಹೇಳಿದರೆ ಪರ್ ಡೇಲಿ ಒಂದು ದಿನದಲ್ಲಿ 1 ಮುದ್ದೆ ಸಾಕು, ಅದು 1 ಟೈಮ್ಗೆ. ಎಷ್ಟು ಜನ ಕೇಳಿದ್ರಿ ನೈಟ್ ಟೈಮ್ ಮುದ್ದೆ ತಿಂದರೆ ತೂಕ ಕಡಿಮೆ ಆಗುತ್ತಾ ಮೇಡಮ್ ಅಂತ. ಹೌದು, ನೈಟ್ ಟೈಮ್ ಮುದ್ದೆ ತಿಂದರೂ ತೂಕ ಕಡಿಮೆ ಆಗತ್ತೆ, ಆದರೆ ಮುದ್ದೆ ಜೊತೆ ಯಥೇಚ್ಛವಾಗಿ ಫೈಬರ್ ತಿನ್ನಬೇಕು. ಅದು ಡೈಜೆಷನ್ ನೀಟಾಗಿ ಆಗಬೇಕು ಅಂದರೆ ಮುದ್ದೆ ಸ್ಲೋಲಿ ಡೈಜೆಷನ್ ಆಗುತ್ತೆ. ಅದು ಕರೆಕ್ಟಾಗಿ ಡೈಜೆಷನ್ ಆಗಬೇಕು ಅಂದರೆ ನಾವು ಕರೆಕ್ಟಾದ ಫೈಬರ್ನ ನಮ್ಮ ದೇಹಕ್ಕೆ ಒದಗಿಸ್ಬೇಕು. ಮುದ್ದೆ ಜೊತೆ ಫೈಬರ್ ಇರಲೇಬೇಕು. ಫೈಬರ್ ಯಾವ್ಯಾವ ಫುಡ್ಡಲ್ಲಿ ಇರುತ್ತೆ ಅಂತ ವಿಡಿಯೋಸ್ ಎಲ್ಲ ಆಲ್ಮೋಸ್ಟ್ ಮಾಡಿದ್ದೀನಿ, ನೀವು ಚೆಕ್ ಮಾಡಿ ತಿಳ್ಕೊಬಹುದು. ನೀವು ಮುದ್ದೆ ಜೊತೆ ಫೈಬರ್ ಅಂಶನ ನಿಮ್ಮ ದೇಹಕ್ಕೆ ಕೊಟ್ಟಿದ್ದೀರಾ ಅಂತ ಅಂದರೆ ನಿಮಗೆ ಕಾನ್ಸ್ಟಿಪೇಷನ್, ಡೈಜೆಷನ್ ಬರಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತೀರಲ್ಲ, ಮುದ್ದೆ ತಿಂದರೆ ಹೊಟ್ಟೆ ನೋವು ಬರುತ್ತೆ, ಅದು ಜೀರ್ಣನೇ ಆಗಲ್ಲ ಅಂತ ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಇದೆ. ಅದು ಮುದ್ದೆ ಜೊತೆ ನೀವು ಫೈಬರ್ನ ತಿಂದಿದ್ದೀರಾ ಅಂದರೆ ಸಲೀಸಾಗಿ ಜೀರ್ಣ ಆಗುತ್ತೆ, ನಿಮ್ಮ ಮೋಷನ್ ಕೂಡ ಬೆಳಿಗ್ಗೆ ಎದ್ದಾಗ ಸಲೀಸಾಗಿ ಹೋಗ್ತೀರಾ. ನಮ್ಮ ಡಯಟ್ ಪ್ಲ್ಯಾನ್ ತೊಗೊಂಡ್ರೆ ಪ್ರತಿಯೊಬ್ಬ ವ್ಯೂವರ್ಸ್ಗೂ ಮೋಷನ್ ಪ್ರಾಬ್ಲಮ್ ಇರ್ಬೋದು, ಶುಗರ್ ಪ್ರಾಬ್ಲಮ್ ಇರ್ಬೋದು, ಪ್ರತಿಯೊಂದು ಸಾಲ್ವ್ ಆಗಿದೆ. ಯಾಕಂದರೆ ಅವ್ರ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ. ಏನೆಲ್ಲ ತಿನ್ನಬೇಕು, ಯಾವ ಟೈಮಲ್ಲಿ ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾವ್ಯಾವುದರಲ್ಲಿ ಏನೇನು ಇರುತ್ತೆ ಪ್ರತಿಯೊಂದು ಅವ್ರಿಗೆ ಗೊತ್ತಿರುತ್ತೆ.
ಯಾಕಂದರೆ ಪ್ರತಿಯೊಂದು ಅವ್ರಿಗೆ ತಿಳಿಸಿ ಹೇಳಿಕೊಟ್ಟಿರ್ತೀವಿ. ಹಾಗೆ ಮುದ್ದೆ ತಿನ್ನೋದ್ರಿಂದ ಡಯಾಬಿಟೀಸ್ ಕೂಡ ಕಡಿಮೆ ಮಾಡ್ಕೊಬೋದು ಅಂತ ಹೇಳಿದೆ. ಮುದ್ದೆ ನಮ್ಮ ಬ್ಲಡ್ ಒಳಗಡೆ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಟೈಮ್ ಹಿಡಿಯುತ್ತೆ. ಮ್ಯಾಕ್ಸಿಮಮ್ ಅಂದರೂ ಒಂದು 3 ಅವರ್ ಮೇಲೆ ಟೈಮ್ ಹಿಡಿಯುತ್ತೆ. ಬೇಗ ನಮ್ಮ ಬ್ಲಡ್ ಒಳಗಡೆ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಆವಾಗ ನಿಮಗೆ ಶುಗರ್ ಲೆವೆಲ್ ಅಂತೋಟಿಯಲ್ಲಿ ಇರುತ್ತೆ, ಕಂಟ್ರೋಲಲ್ಲಿ ಇರುತ್ತೆ. ಯಾವುದೇ ಫೈಬರ್ ಇರೋದು ಮಿಲೆಟ್ಸ್ ಆಗಿರ್ಬೋದು, ರಾಗಿ ಆಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಇದೆಲ್ಲ ನಮ್ಮ ದೇಹದೊಳಗಡೆ ಬ್ಲಡ್ ಆಗಿ ಶುಗರ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಶುಗರ್ ಡಯಾಬಿಟಿಸ್ ಇರೋರು ಮುದ್ದೆ ತಿನ್ನಲಿಕ್ಕೆ ಟ್ರೈ ಮಾಡಿ. ಹಾಗೆ ಇಲ್ಲ ಮೇಡಮ್ ನಾವು ಮುದ್ದೆನೂ ತಿಂತಾಯಿದ್ದೀವಿ, ಎಲ್ಲನೂ ಮಾಡ್ತಾಯಿದ್ದೀವಿ, ನಮಗೆ ಯಾವ ಫೈಬರ್ ತೊಗೊಬೇಕು ಅಂತ ಗೊತ್ತಿಲ್ಲ, ಏನು ತೊಗೊಬೇಕು ಅಂತ ಗೊತ್ತಿಲ್ಲ, ಏನು ಮಾಡಿದರೂ ತೂಕ ಕಡಿಮೆ ಆಗ್ತಾಯಿಲ್ಲ, ಅದ್ರ ಜೊತೆ ಈ ಥರ ಪ್ರಾಬ್ಲಮ್ಸ್ ಚಿಕ್ಕ ಪುಟ್ಟ ಬೆನ್ನೋವು, ಸೊಂಟ ನೋವು, ಮತ್ತು ಥೈರಾಯ್ಡ್ ಪ್ರಾಬ್ಲಮ್, ಶುಗರ್ ಪ್ರಾಬ್ಲಮ್, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇದೆ ಮೇಡಮ್, ಏನು ಮಾಡೋದು, ಏನೇ ಮಾಡಿದ್ರು ಏನೆಲ್ಲ ಪ್ರಾಡಕ್ಟ್ ಕೂಡ ಟ್ರೈ ಮಾಡಿದೆ, ವೆಯ್ಟ್ ರೆಡ್ಯೂಸಿಂಗ್ ಆಗ್ತಾಯಿಲ್ಲ ಅನ್ನೋಂಥವ್ರು ಎಲ್ಲರೂ ನೀವು ಖುಷಿಯಾಗಿ ಅದು ಟೈಮ್ ಟು ಟೈಮ್ ಎಲ್ಲ ಊಟಗಳನ್ನೂ ಯಾವುದು ನೀವು ತಿಂದೇ ಇರಲ್ಲ ಅಂಥ ಊಟಗಳನ್ನೆಲ್ಲ ಖುಷಿಯಾಗಿ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ತೂಕನ ಇಳಿಸ್ಕೊಬೋದು. ಯಾರು ಬೇಡ ಅಂತಾರೆ? ತಿಂತ ತೂಕ ಇಳಿಸ್ಕೊಳ್ಳಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಇವ್ರು ನನ್ನ ವೀವರ್, ಇವ್ರ ಟೀಚರ್ ತಿಂತ ತೂಕನ ಇಳಿಸ್ಕೊಂಡಿದ್ದಾರೆ. ಹೇಗೆ ಇಳಿಸ್ಕೊಂಡ್ರು, ಹೇಗೆಲ್ಲ ಅವ್ರಿಗೆ ಸ್ಕಿನ್ ಗ್ಲೋ ಆಯಿತು, ಮತ್ತು ಏರ್ ಫಾಲ್ ಎಲ್ಲ ಕಡಿಮೆ ಆಯಿತು, ಅದೆಲ್ಲ ಹೇಗೆ ಸಾಧ್ಯ? ಅವರು ಹೆಲ್ತಿಯಾಗಿರೋ ಫುಡ್ಡು ತಿಂದಿರೋದ್ರಿಂದ. ನೀವು ಕೂಡ ತಿನ್ನಬೇಕು, ನಾವು ಕೂಡ ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಯಾವಾಗಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲು ಅವ್ರ ಎಕ್ಸ್ಪೀರಿಯನ್ಸ್ನ ತಿಳ್ಕೊಂಬರೋಣ ಬನ್ನಿ. ಅವ್ರಿಗೆ ಏನು ಅನ್ನಿಸ್ತು, ಹೇಗೆ ತಿಂದರು ಎಲ್ಲನೂ ತಿಳ್ಕೊಂಬರೋಣ ಬನ್ನಿ. ಹಲೋ ಹಲೋ, ಶ್ರುತಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು? ನಾನ್ ಕೂಡ ಚೆನ್ನಾಗಿದ್ದೀನಿ. ಓಕೆ, ನೀವು ನನ್ನ ಡಯಟ್ ಪ್ಲಾನ್ ತಗೊಂಡು 2 ಮಂತ್ಸ್ ಆಯ್ತಾ? 2 ಮಂತ್ಸ್ ಕಂಪ್ಲೀಟ್ ಆಯ್ತು ಮ್ಯಾಮ್. ಓಕೆ, ಎಷ್ಟು ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀರಾ? 8 kgs ರೆಡ್ಯೂಸ್ ಆಗಿದೆ ಮ್ಯಾಮ್. 8 kgs ರೆಡ್ಯೂಸ್ ಆಗಿದ್ಯಾ? ಹೌದು. ಓಕೆ, ಹೇಗೆ ಅನ್ನಿಸ್ತಾ ಇದೆ ಶ್ರುತಿ 8 kgs ವೆಯ್ಟ್ ರೆಡ್ಯೂಸಿಂಗ್ ಆಗಿರೋದು? ಖುಷಿ ಆಗ್ತಿದೆ ಮ್ಯಾಮ್, ನಿಜ ಖುಷಿ ಆಗ್ತಾ ಇದೆ. ವೆಯ್ಟ್ ಲಾಸ್ ಆಗಿರೋದಕ್ಕೆ 8 kgs ಅನ್ಕೊಂಡಿರ್ಲಿಲ್ಲ ನಾನು 8 kgs ಆಗುತ್ತೆ ಅಂತ. ಹೌದೌದು, ನಿಜ. ಓಕೆ, ನಿಮ್ಗೆ ನಂಬಿಕೆ ಇತ್ತಾ ನಮ್ ಡಯಟ್ ಪ್ಲಾನ್ ಬಗ್ಗೆ? ಮ್ಯಾಮ್ ನಂಬಿಕೆ ಅಂದ್ರೆ ತುಂಬಾ ನೋಡ್ತಾ ಇದ್ದೆ ವಿಡಿಯೋಸ್, ಬೇರೆಯವರೆಲ್ಲ ಹಾಕ್ತಿದ್ದು, ಅಪ್ಡೇಟ್ ಆಗ್ತಿದ್ದು, ವ್ಯೂವರ್ಸ್ ಅದೆಲ್ಲ ನೋಡ್ತಾ ಇದ್ದೆ ತುಂಬಾ. ಬಟ್ ಏನು ಧೈರ್ಯ ಮಾಡಿರ್ಲಿಲ್ಲ, ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕೆಲವೊಂದೆಲ್ಲ ಸೈಡ್ ಎಫೆಕ್ಟ್ಸ್ ಆಗೋದೆಲ್ಲ ಸುಮಾರು ನೋಡಿದೀವಲ್ಲ, ಹಂಗಾಗಿ ನಾನು ಅಷ್ಟು ಬೇಗ ಇದು ಮಾಡ್ಲಿಲ್ಲ. ಬಟ್ ಏನೋ ಒಂದು ಗಟ್ಟಿ ಮನ್ಸ್ ಮಾಡ್ಬಿಟ್ಟು ಕಾಲ್ ಮಾಡಿ ತಗೊಂಡೆ. ಬಟ್ ತಗೊಂಡಿದ್ದಕ್ಕೂ ಮುಂಚೆ ನಾನು ಯಾವ್ದು ಟ್ರೈ ಮಾಡಿರ್ಲಿಲ್ಲ ಮ್ಯಾಮ್. ನನ್ಗೆ ಸ್ವಲ್ಪ ಭಯನೇ ಇದೆ ಅದರಲ್ಲೆಲ್ಲ. ಯಾಕಂದ್ರೆ ಈ ಥೈರಾಯ್ಡ್ ಅದೆಲ್ಲ ಇರೋದ್ರಿಂದ ನನ್ಗೆ ಏನಾದ್ರೂ ಸೈಡ್ ಎಫೆಕ್ಟ್ ಆದ್ರೆ ಮಾಡಿದ್ರೆ ಅನ್ನೋ ಭಯಕ್ಕೆ ನನ್ಗೆ ಯಾವ್ದು ವೆಯ್ಟ್ ಲಾಸ್ಗೆ ಇದು ಮಾಡಿ ಹೋಗ್ತಿರ್ಲಿಲ್ಲ. ಅದು ಹೆಲ್ದಿ ಇರುತ್ತೋ ಇರಲ್ವೋ ಅನ್ನೋ ಭಯ ಜಾಸ್ತಿ ಇತ್ತು ನನ್ಗೆ. ಬಟ್ ಅಬ್ಸರ್ವ್ ಮಾಡ್ತಿದ್ರು, ತಗೊಳ್ತಾ ಇರ್ಲಿಲ್ಲ. ಇದ್ರ ಮೇಲೆ ನೋಡ್ದಾಗ ನನ್ಗೆ ನಂಬಿಕೆ ಬಂತು ಮೇಡಮ್, ಇದು ವರ್ಕೌಟ್ ಆಗುತ್ತೆ, ಏನು ಆಗೋದಿಲ್ಲ ಅಂತ. ನಿಮ್ದೆಲ್ಲ ಇದು ನೋಡ್ದಾಗ ಅನ್ಸ್ಬಿಟ್ಟು ತಗೊಂಡೆ ನಾನು. ಓಕೆ, ಗುಡ್. ನ್ಯಾಚುರಲ್ ಅಂತ ಗೊತ್ತಾಯ್ತಾ ಇವಾಗ? ಹೌದೌದು ಮ್ಯಾಮ್, ನ್ಯಾಚುರಲ್. ನಾನ್ ತುಂಬಾ ವಿಡಿಯೋಸ್ ನೋಡಿ ತುಂಬಾ ದಿನದಿಂದ ತುಂಬಾ ಯೋಚನೆ ಮಾಡಿ ತಗೊಂಡೆ. ಬಟ್ ಈಗ ಅನ್ಸ್ತಾ ಇದೆ ಇನ್ನು ಮುಂಚೆ ತಗೋಬೇಕಾಗಿತ್ತು, ಲಾಕ್ಡೌನ್ ಟೈಮಲ್ಲೇ ತಗೊಂಡ್ಬಿಡ್ಬೇಕಾಗಿತ್ತು ಅಂತ ನನ್ಗೆ ಇವಾಗ ಅನ್ನಿಸ್ತಾ ಇದೆ ಆಕ್ಚುಲಿ ತಗೊಂಡಾದ್ಮೇಲೆ. ಓಕೆ ಶ್ರುತಿ, ನಮ್ ಡಯಟ್ ಪ್ಲಾನ್ ತಗೊಂಡ್ಮೇಲೆ ನಿಮ್ಗೆ ಏನೆಲ್ಲ ಚೇಂಜಸ್ ಆಯ್ತು? ಇವನ್ ಲೈಫ್ ಸ್ಟೈಲ್ ಇಂದ ಒಂಥರ ಬಾಡಿನಲ್ಲಿ ಜಡತ್ವ, ವೀಕ್ನೆಸ್ ತರ ಇರುತ್ತಲ್ವಾ, ಲೇಜಿನೆಸ್, ಅದು ನನ್ಗೆ ತುಂಬಾ ಅಂದ್ರೆ ತುಂಬಾ 90% ಕಮ್ಮಿ ಆಗ್ಬಿಡಿದೆ ಮೇಡಮ್. ಹೇಳ್ಬೇಕು ಅಂದ್ರೆ ಫಸ್ಟ್ ಏನಾದ್ರೂ ನಮ್ದೇ ಕೆಲಸ ಮಾಡ್ಬೇಕು, ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಅಂದ್ರೆ ತುಂಬಾ ಹಿಂಸೆ ಆಗೋದು. ಬಾಡಿ ಪೇನ್ಸ್ ಆಗ್ಲಿ, ಒಂಥರ ಮಸಲ್ಸ್ ಪೇನ್ಸ್ ಆಗ್ಲಿ, ಇಟ್ಕೊಂಡಂಗ್ ಆಗೋದು, ಈ ತರ ಎಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ಇವಾಗ ನನ್ಗೆ ನಿಜ ಅದು ತುಂಬಾ ಅಂದ್ರೆ ತುಂಬಾ 95% ಹೊಟ್ಟೋಗಿದೆ ಅಂತ ಹೇಳ್ಬೇಕು. ಇನ್ನ ಒಂಚೂರ್ ಎಲ್ಲೋ ಇದೆ ಅನ್ನಂಗೆ ಇರುತ್ತೆ ಅಷ್ಟೇನೆ. ಅದನ್ ಬಿಟ್ರೆ ತುಂಬಾ ರೆಡ್ಯೂಸ್ ಆಗಿದೆ ಮ್ಯಾಮ್ ಅದೆಲ್ಲ. ಓಕೆ, ಮತ್ತೆ ಹೆಲ್ತ್ ಅಲ್ಲಿ ಏನೇನ್ ಚೇಂಜಸ್ ಆಗಿದೆಪ್ಪ? ಹೆಲ್ತ್ ಅಲ್ಲಿ ಹೇರ್ ಫಾಲ್ ಕಡಿಮೆ ಆಗಿದೆ ಮ್ಯಾಮ್. ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು, ಹೇರ್ ಫಾಲ್ಸ್ ಕಮ್ಮಿ ಆಗಿದೆ. ಮತ್ತೆ ಸ್ಕಿನ್ ಎಲ್ಲ ಸ್ವಲ್ಪ ಗ್ಲೋ ಆಗಿದೆ. ಒಂದ್ ಸ್ವಲ್ಪ ಹಂಗ ಅನ್ಸುತ್ತೆ, ನನ್ನ ಬಾಡಿ ಎಲ್ಲ ಫ್ರೀ ಆಗಿದೆ ಅನ್ಸುತ್ತೆ. ಒಂಥರ ಆಕ್ಟಿವ್ ಆಗಿರಂಗ್ ಆಗುತ್ತೆ. ಬೆಳಗ್ಗೆ ಒಂಚೂರ್ ಕೆಲಸ ಮಾಡಿದ್ರು ಸುಸ್ತಾಗ್ತದು. ಬಟ್ ಈಗ ಸುಸ್ತ ಅನ್ಸೋದಿಲ್ಲ. ಆಕ್ಚುಲಿ ಎಷ್ಟು ಕೆಲಸ ಮಾಡಿದ್ರು ನಾವ್ ಆಚೆನೂ ವರ್ಕ್ ಮಾಡ್ತೀವಲ್ವಾ, ಸುಸ್ತ ಆಗೋದಿಲ್ಲ. ನೈಟ್ ಒಂದ್ ಸ್ವಲ್ಪ ಮಲಗುವಾಗ ಒಂದ್ ಸ್ವಲ್ಪ ರೆಸ್ಟ್ ಆದಂಗೆ ಆಗುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ ಹೊರತು ಸುಸ್ತ ಆಗೋದಿಲ್ಲ ಮ್ಯಾಮ್. ಟಯರ್ಡ್ನೆಸ್ ಎಲ್ಲ ತುಂಬಾ ಕಮ್ಮಿ ಆಗಿದೆ.
ಏನ್ ವರ್ಕ್ ಮಾಡೋದು ಶ್ರುತಿ ನೀವು? ಮ್ಯಾಮ್ ನಾನು ಟೀಚರ್ ಆಗಿ ವರ್ಕ್ ಮಾಡ್ತೀನಿ ಮ್ಯಾಮ್ ಸ್ಕೂಲಲ್ಲಿ. ಮಿಡ್ಲ್ ಸ್ಕೂಲ್ ಹೈಸ್ಕೂಲ್? ಇಲ್ಲ ಮ್ಯಾಮ್ ಪ್ರೈಮರಿ ಸ್ಕೂಲ್ ಪ್ರೈಮರಿನಲ್ಲೇನೆ. ಪ್ರೈಮರಿನೇ. ಓಕೆ, ನೀವು ಸ್ಕೂಲ್ಗೆ ಹೋಗ್ಕೊಂಡು ಡಯಟ್ ಎಲ್ಲ ಈಸಿಯಾಗಿ ಮಾಡ್ಲಿಕ್ಕೆ ಆಯ್ತಾ? ಆಯ್ತು ಮ್ಯಾಮ್. ಅಂದ್ರೆ ಈಗ ಈ ಲಾಸ್ಟ್ ಚಾಟ್ ಒಂದ್ ಸ್ವಲ್ಪ ನಂಗೆ ಕಷ್ಟ ಆಯ್ತು, ಅಷ್ಟೊಂದು ಫಾಲೋ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಆನ್ಲೈನ್ ಕ್ಲಾಸಸ್ ಇತ್ತು, ನಂಗೆ ಮೇಂಟೈನ್ ಮಾಡ್ಬಿಡ್ತಾ ಇದ್ದೆ. ಬಟ್ ಈಗ ಸ್ವಲ್ಪ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಅಲ್ಲಿಗೆ ಹೋಗಿದ್ರಿಂದ ನನಗೆ ಒಂದ್ ಸ್ವಲ್ಪ ಲಾಸ್ಟ್ ಚಾಟ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ನನ್ಗೆ ಫಾಲೋ ಮಾಡಕ್ ಆಗ್ಲಿಲ್ಲ ಸರಿಯಾಗಿ. ಅಂದ್ರೆ ಡಯಟ್ ಇದ್ ಮಾಡಿಲ್ಲ, ಎಕ್ಸರ್ಸೈಸಸ್ ಒಂಚೂರು ಸ್ಕಿಪ್ ಆಯ್ತು, ಪೀರಿಯಡ್ಸ್ ಬೇರೆ ಆಯ್ತು, ಸೊ ಎಕ್ಸರ್ಸೈಸಸ್ ಸ್ಕಿಪ್ ಆಯ್ತು. ಒಂದ್ ವೀಕ್ ಹೆಚ್ಚು ಕಮ್ಮಿ ಮಾಡಕ್ ಆಗ್ಲಿಲ್ಲ 15 days ಅಲ್ಲಿ. ಓಕೆ, ಹೊಟ್ಟೆ ಎಲ್ಲ ರೆಡೀಸ್ ಆಗಿದ್ಯಾಪ್ಪ? ರೆಡ್ಯೂಸ್ ಆಗಿದೆ ಮ್ಯಾಮ್, ಆಲ್ಮೋಸ್ಟ್ ರೆಡ್ಯೂಸ್ ಆಗಿದೆ. ಓಕೆ ಓಕೆ ಶ್ರುತಿ, ಹಾಗೆ ನಿಮ್ಗೆ ಥೈರಾಯ್ಡ್ PCOD ಎರಡು ಇತ್ತು ಅನ್ಕೊಂತೀನಿ ಅಲ್ವಾ? ಹೌದು ಮ್ಯಾಮ್. ಥೈರಾಯ್ಡ್ ನನ್ಗೆ ನಾರ್ಮಲ್ ಇತ್ತು, ಥೈರಾಯ್ಡ್ ಕಂಟ್ರೋಲ್ ಅಲ್ಲಿ ಇತ್ತು, ನಾನು ಟ್ಯಾಬ್ಲೆಟ್ಸ್ ತಗೊಂತಾ ಇದ್ದೆ. ನಾರ್ಮಲ್ ಆಗಿದ್ರು ನನ್ಗೆ ಈ ಸೈಡ್ ಎಫೆಕ್ಟ್ಸ್ ತುಂಬಾ ಇತ್ತು ಮ್ಯಾಮ್. ಒಂಥರ ಆಗೋದು, ಮಾರ್ನಿಂಗ್ ಸಿಕ್ನೆಸ್, ಎದ್ದೇಳಕ್ ಆಗದೆ ಇರೋದು, ಆತರ ಎಲ್ಲ ಆಗ್ತಾ ಇತ್ತು ಅದರದ್ದೆಲ್ಲ. ಮತ್ತೆ ಮಸಲ್ಸ್ ಎಲ್ಲ ಒಂಥರ ಊಟ ಬರಲ್ಲ, ಥೈರಾಯ್ಡ್ ಇದ್ರೆ ಮಸಲ್ಸ್ ಎಲ್ಲ ಕೈ ಬರಲ್ಲ, ಊಟ ಬರುತ್ತೆ ನೋಡಿ, ಆತರ ಎಲ್ಲ ಆಗ್ತಾ ಇತ್ತು. ಬಟ್ ಅದೆಲ್ಲ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಮ್ಯಾಮ್, ಆಗ್ತಾ ಕಮ್ಮಿ ಆಗಿದೆ. ಹೌದಾ? ಓಕೆ, PCOD ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ? PCOD ಪ್ರಾಬ್ಲಮ್ಸ್ ಅದು ನನ್ಗೊಂದು 2-3 years ಮುಂಚೆ ಇತ್ತು, ಆಮೇಲೆ ಟ್ಯಾಬ್ಲೆಟ್ಸ್ ತಗೊಂಡು ಅದು ರೆಡ್ಯೂಸ್ ಆಗಿತ್ತು. ಬಟ್ ಈಗ ಒಂದ್ 2-3 ತಿಂಗಳಿಂದ ಮತ್ತೆ ಜಾಸ್ತಿ ಆಗಿತ್ತು, ಪೀರಿಯಡ್ಸ್ ಎಲ್ಲ ಆಗ್ತಾ ಇರ್ಲಿಲ್ಲ ಸರಿಯಾಗಿ. ಅದಂತೂ ಚೆಕ್ಔಟ್ ಮಾಡ್ಕೊಳ್ಬೇಕು ಮ್ಯಾಮ್, ಅದು ಅಷ್ಟು ಬೇಗ ಇದು ಆಗೋದಿಲ್ವಲ್ಲ. ಇವಾಗ ಪೀರಿಯಡ್ಸ್ ಬರ್ತಾ ಇದೆ ಅಲ್ಲ ಇವಾಗ? ಆಗ್ತದೆ ಮ್ಯಾಮ್, ಆಗ್ತದೆ. ಓಕೆಪ್ಪ, ಓಕೆ. ನಮ್ ವ್ಯೂವರ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಏನು ಡೌಟ್ ಇಲ್ದೆ, ಏನು ಇಲ್ದೇನೆ ಆರಾಮ್ಸೆ ತಗೊಳ್ಬೋದು ಮ್ಯಾಮ್. ಪ್ಲಾನ್ ಎಲ್ಲಾರು ಮಾಡ್ಬೋದು, ಎಲ್ಲ ನ್ಯಾಚುರಲ್ ಆಗಿದೆ. ನೀವ್ ಏನು ಡೌಟ್ ಪಡೋ ಅವಶ್ಯಕತೆ ಇಲ್ಲ, ಆರಾಮ್ಸೆ ತಗೊಂಡು ಆರಾಮಾಗಿ ಮಾಡ್ಕೊಳ್ಬೋದು. ಮನೇಲಿ ಇರೋರ್ಗಂತೂ ತುಂಬಾ ಆರಾಮು. ಇವಾಗ ನೀವು ಆಕ್ಚುಲಿ ಕೇಳ್ಕೊಂಬಂದ್ರಿ ಅಲ್ವಾ ಗೈಸ್, ವೆರಿ ಸಿಂಪಲ್. ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ನಾವು ತಿಂತಾ ಇದ್ದೀವಿ ಅಂದರೆ ತೂಕ, ಫ್ಯಾಟ್ ಏನಿದೆ ಸ್ಟೋರೇಜ್ ಆಗಿದೆ ಎಕ್ಸ್ಟ್ರಾ ಫ್ಯಾಟ್, ಅದು ಸುಲಭವಾಗಿ ಕಡಿಮೆ ಆಗಿಬಿಡುತ್ತೆ, ಯಾವುದೇ ರೀತಿ ಮೆಡಿಸನ್ನು ಟ್ಯಾಬ್ಲೆಟ್ಸು ಇಲ್ಲದೆ. ನೀವು ಕೂಡ ಸುಲಭವಾಗಿ ತೂಕ ಕಡಿಮೆ ಮಾಡ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಮುದ್ದೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಹಾಗಂತ 1 ಟೈಮ್ ಮಾತ್ರನೇ ತೊಗೊಬೇಕು. ಅತಿಯಾದರೆ ಅಮೃತನೂ ವಿಷ ಆಗತ್ತೆ. ಯಾಕಂದರೆ ನೀವು 2 ಟೈಮ್ 3 ಟೈಮ್ ತೊಗೊಳ್ಳೋದ್ರಿಂದ ಡೈಜೆಷನ್ ಬರೋದಿಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಪರ್ ಡೇ 1 ಟೈಮ್ ಸಾಕು ಮುದ್ದೆ. ನಮ್ಮ ವಿಡಿಯೋ ಇಷ್ಟ ಆಗ್ತಾರೆ ಲೈಕ್ ಮಾಡಿ, ತಪ್ಪದೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕೆಂಪು ಅಕ್ಷರದ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾವ್ ಎ ಗುಡ್ ಡೇ. ಲವ್ ಯು ಆಲ್ ಗೈಸ್. ಬಾಯ್.